ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅದು ಮಲ್ಲಪ್ಪ ಜೋತಾವರ್. ದೆಹಲಿ ಬ್ಲಾಸ್ಟ್, ದೆಹಲಿ ಸಿಡಿತ, ಅದು ಕೆಂಪುಕೋಟೆಯ ಆಸ್ಪಾಸ್ನಲ್ಲೇ ಮೆಟ್ರೋ ಸಮೀಪ 9 ಜೀವಗಳು ತಮ್ಮ ಜೀವ ಕಳ್ಕೊಂಡು ಛಿದ್ರಾಗಿ ಹೋದಂಥದ್ದು. ಶಬ್ದಗಳಿಲ್ಲ ವರ್ಣನೆ ಮಾಡಲಿಕ್ಕೆ. ಆ ರೀತಿಯಾದಂಥದ್ದು ಕಾರ್ ಬ್ಲಾಸ್ಟ್, ಎನ್ನುವಂಥ ಕಾರ್ ಬ್ಲಾಸ್ಟ್ ಆಗಿ 9 ಜನ ಕ್ಲಾಸ್ ಆಗಿದ್ರೆ, ಖುಲ್ಲ ಆಗಿದ್ರೆ, ಇನ್ನು 30-35 ಜನ ಗಾಯಗಳಾಗಿದ್ದಾರಲ್ಲ ಸುದ್ದಿಗಳು ಬರ್ತಾಯಿದ್ದಾವೆ. ಇದು ಹೇಗೆ ಘಟಿಸಿದೆ ಅನ್ನುವಂಥ ಪ್ರಾಥಮಿಕ ಹಂತದಲ್ಲಿ ಇದು ಏನೋ ಆಗಿರಬಹುದು ಅಂತ ತಿಳ್ಕೊಂಡಿದ್ವಿ. ಬಟ್ ಅದು ತನಿಖೆ ಹೆಚ್ಚಾದಂಗೆ ಆಗ್ತಾಯಿದೆ. ಇದರಿಂದ ದೊಡ್ಡ ಒಂದು ಷಡ್ಯಂತ್ರ ಅಥವಾ ಪ್ರೀ ಪ್ಲ್ಯಾನಡ್ ಮರ್ಡರ್ ಕೇಸ್ ಆಗಿದೆ ಇದು ಅಂತೇಳಿ. ಯಾಕಂದರೆ ಚಲಿಸುತ್ತಿರುವ ಒಂದು ಕಾರ್ ಮೂಲಕ ಅದು ಸ್ಫೋಟ ಆಗಿ ಅದರಲ್ಲಿದ್ದಂಥ ಏನಪ್ಪ ಅಂದ್ರೆ ಉಮರ್ ಅಹಮದ್ ಅನ್ನುವಂಥ ಡಾಕ್ಟರು, ಅದೇ ಕಾಲಕ್ಕೆ ತಾರಿಕ್ ಅಂತ ಹೆಸರು ಹೌದು ಅಲಿಯಾಸ್, ಅವ್ರ ಜೊತೆ ಇನ್ನೂ 2 ಇದ್ದರು, 3 ಜನ ಡಾಕ್ಟರ್ಸ್ ಇದ್ದರು ಅಂತನ್ನುವಂಥ ಮಾಹಿತಿ ಆರಂಭದಲ್ಲಿ ಬಂದ. ಈಗ ಒಬ್ಬರೇ ಇದ್ದರು ಅನ್ನುವಂಥದ್ದು. ಈಗ ಅದರ DNA ಪರೀಕ್ಷೆ ಮಾಡ್ತಾಯಿದ್ದಾರೆ, ಯಾರು ಇವರು ಅಂತೇಳಿ. ಈ ಬಾಂಬ ಈ ಕಾರ್ ಗಾಡಿಯಲ್ಲಿ ಹೆಂಗೆ ಸ್ಫೋಟ ಆಯಿತು ಅನ್ನುವಂಥದ್ದು. ಅಂದರೆ ಇದರ ಅರ್ಥ ಕಾರ್ನಲ್ಲೇ 290 kg RDX ಒಯ್ತಾ ಇದ್ರು ಅಂತ ಒಂದು ರಿಪೋರ್ಟ್ಸ್ ಆರಂಭದ ಬರ್ತಾಯಿದ್ದಾವೆ. ಹೀಗಾಗಿ ಇವರು ಭಯೋತ್ಪಾದಕರ ಅನ್ನುವಂಥ ಮಾತು ಇಲ್ಲೇ ಸ್ಪಷ್ಟ ಆಗ್ತಾ ನೋಡೋದು. ಯಾಕಂದ್ರೆ ಇವರೆಲ್ಲ ಪುಲ್ವಾಮಾಕ್ಕೆ ಸಂಬಂಧಿಸಿದಂಥ ಡಾಕ್ಟರ್ಸ್ ಆಗಿದ್ದಾರೆ. ಇವ್ರ ಜೊತೆ ಇನ್ನೂ 4 ಜನ ಇದ್ದಾರೆ. ಒಟ್ಟಲ್ಲಿ 11 ಜನರ ಉಗ್ರರು ಅಂತೇಳಿ ಗುರ್ತ ಮಾಡಿ ಅವ್ರನ್ನ ಬಂಧನ ಮಾಡಿದ್ದಾರೆ. ಅಲ್ಲಿದ್ದಂಥವರೆಲ್ಲ ವೆಲ್ ಎಜುಕೇಟೆಡ್, ವೆಲ್ ಸೆಲರೈಸ್ಡ್, ಒಳ್ಳೆ ಗಳಿಕೆ ಇದ್ದಂಥ ಜನ ಇವರು. ಈ ಕಾರ್ಯಕರ್ತರು ಅನ್ನೋದು ಆರಂಭ ಹಂತದ ಮಾಹಿತಿಗಳು. ಯಾಕಂದರೆ ಈಗಾಗಲೇ ಪುಲ್ವಾಮದ ಬಗ್ಗೆ ನಿಮ್ಗೆ ಗೊತ್ತದ. ಕೇವಲ 60 kg RDX 40 ಜನ CRPF ಪೊಲೀಸರು ನಮ್ಮ ಜೀವ ಕೊಟ್ಟಿದ್ದರು ಅನ್ನೋಂಥದ್ದು. ಈಗ 290 ಇನ್ನುಳಿದ ಮಾಹಿತಿಗಳ